ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ನಾನು ತುಂಬ ದಿನ ಇತ್ತು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಸ್ಟಿಚಿಂಗ್ ವಿಡಿಯೋ ಕೇಳ್ತೀರಾ, ನಾನು ಸ್ಟೂಡೆಂಟ್ ಜೊತೆ ಹೇಳ್ಕೊಂಡು ಹಂಗೆ ಮಾತಾಡ್ಕೊಂಡು ಸ್ಟಿಚ್ ಮಾಡಿಬಿಟ್ಟಿರ್ತೀನಿ. ಓಕೆ, ಇದನ್ನು ತೋರಿಸ್ತೀನಿ. ಇದು ಬಂದು ಅವ್ರಿಗೆ ಇದೇನಿದೆಯೋ ಸೇಮ್ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ. ಬ್ಯಾಕಲ್ಲಿ ಒಂದು ಬೇರೆ ಏನಾದರೂ ಡಿಸೈನ್ ಹೇಳಿದ್ದಾರೆ, ಬೇರೆ ಏನಾದರೂ ಡಿಸೈನ್ ಇಡ್ತೀನಿ. ತೋಳು ಮಾತ್ರ ಸೇಮ್ ಹೇಳಿದ್ದಾರೆ, ಸೇಮ್ ಡಿಸೈನು ಮತ್ತು ಸೈಜ್. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟು ಲೈನಿಂಗ್ ಕಟ್ ಮಾಡ್ಕೊತೀನಿ. ನಾವೀಗ ಏನಪ್ಪ ಅಂತಂದರೆ ಲೈನಿಂಗ್ 1.25 ಮೀಟ್ರ್ ತೊಗೊಳೋದ್ರಿಂದ ಪ್ಯಾಚ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತೀವಿ, 1.25 ಮೀಟ್ರ್ ತೊಗೊಂಡು ಮತ್ತು ಬ್ಯಾಕಲ್ಲಿ ಡಿಸೈನ್ ಕೂಡ ಇರುತ್ತೆ. ಹಂಗಾಗಿ ನೋಡಿ ಹಿಂಗೆ ಮಾಡಿಕೊಂಡು ನಾನು ತೋಳನ್ನ ಕಟಿಂಗ್ ಮಾಡ್ಕೊಂಬಿಡ್ತೀನಿ. ಯಾವುದು ಪ್ಯಾಚ್ ಮಾಡ್ಕೊಬಾರ್ದು ಅಂತ. 1.25 ತೆಗೆದುಕೊಳೋದ್ರಿಂದ ನಮಗೆ ಸಾಕಾಗುತ್ತೆ. ಇನ್ನು ಕೆಲವರು ಐರನ್ ಬಾಕ್ಸ್ ಬಗ್ಗೆ ಕೇಳಿದ್ರೆ, ನಾನು ಇದನ್ನು ತರಿಸಿದ್ದು ನಾನು ಆನ್ಲೈನಲ್ಲಿ ಅಮೆಝಾನಿಂದ ತರಿಸಿದ್ದೀನಿ. ಸಿಲ್ವರ್ ಸ್ಟಾರ್ ಅಂದ್ಬಿಟ್ಟು ನೀವು ಸಿಲ್ವರ್ ಸ್ಟಾರ್ ಅಂತ ಸರ್ಚ್ ಕೊಟ್ಟರೆ ತೋರಿಸುತ್ತದು. ಅದರೊಳಗೆ ನೀವು ಎರಡಿದೆ, 16 ವ್ಯಾಟ್ ಅಂತಲೋ 160 ಅಂತಲೋ ಅಥವಾ 180 ಅಂತಲೋ ಇರುತ್ತೆ. ನಾನು 180 ತರಿಸ್ಕೊಂಡಿದ್ದೀನಿ. ನೀವು ಅದನ್ನೇ ತರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಮಾರ್ಕ್ ಮಾಡೋಣ. ಫಸ್ಟು ತೋಳು ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ನೀವು ಬೇಕು ಅಂದರೆ ಈ ರೀತಿಯೂ ಮೊದಲೆಲ್ಲ ನಾನು ಇದೇ ರೀತಿ ಕಟಿಂಗ್ ಮಾಡ್ತಾ ಇದ್ದಿದ್ದು. ತೋಳು ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ಕೆಳಗಡೆ 1/2 ಇಂಚ್ ಬಿಟ್ಬಿಟ್ಟು ಇಲ್ಲಿ ಹೆಂಗಿದೆಯೋ ಹಂಗೆ ಮಾರ್ಕ್ ಹಾಕ್ಕೊಳ್ಳಿ. ಮತ್ತು 1/2 ಇಂಚ್ ಮೇಲೆ ಮತ್ತು ಇಲ್ಲೂ ಕೂಡ 1/2 ಇಂಚ್ ಮೇಲೆ ಈ ರೀತಿ ಹಾಕ್ಕೊಳೋದ್ರಿಂದ ನಮಗೆ ಎಷ್ಟು ಅವ್ರದ್ದು ಆರ್ಮೋಲ್ ಇದೆ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿತ್ತು ಅಂತ ಅವ್ರು ಹೇಳಿದ್ರೆ. ಇದು ಬಂದು 4 ಇಂಚಸ್ವರೆಗೂ ಏನು ಮಾಡಿದ್ದಾರೆ, ಡೌನಿಂಗನ್ನು ತೆಗೆದುಕೊಂಡಿದ್ದಾರೆ. ಈ ಥರ ಬಫ್ ಎಲ್ಲ ಕೊಟ್ಟಾಗ 4 ಇಂಚಸ್ವರೆಗೂ ನೀವು ಡೌನಿಂಗ್ ತೆಗೆದುಕೊಂಡಾಗ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಒಂದು ಶೇಪನ್ನು, ನಾರ್ಮಲ್ ಶೇಪನ್ನು ಕೊಟ್ಕೊಳ್ಳಿ. ಈಗ ಇದನ್ನು ಕಟ್ ಮಾಡೋಣ. ಕೆಲವೊಂದು ಸಲ ಕಡಿಮೆ ಲೈನಿಂಗ್ ತಗೊಂಡಾಗ ನಾವು ಬಟ್ಟೆನ ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ರೀತಿ 1.25 ಮೀಟ್ರ್ ತೆಗೆದುಕೊಳ್ಳೋದ್ರಿಂದ ನಮಗೆ ಮತ್ತೆ ಬಟ್ಟೆ ಅಟ್ಯಾಚ್ ಮಾಡಬೇಕು ಆ ಥರ ಏನೂ ಆಗಲ್ಲ, ಕರೆಕ್ಟಾಗಿ ನಮಗೆ ಸಿಗುತ್ತೆ. ನಾನು 2 ಲೇಯರ್ಸು ತೋಳು ಕಟಿಂಗ್ ಮಾಡಿಕೊಂಡೆ. ಈಗ ಬಾಡಿ ಪಾರ್ಟ್ಗೆ ಶಾರ್ಟೇಜ್ ಬರಲ್ವ ಅಂದರೆ ಖಂಡಿತ ಇಲ್ಲ, ಕರೆಕ್ಟಾಗಿ ಸಿಗುತ್ತೆ. ಇನ್ನು ಮಿಗುತ್ತೆ ನಮಗೆ ಬ್ಯಾಕಲ್ಲಿ ಡಿಸೈನ್ ಮಾಡೋದಕ್ಕೂ ಕ್ಯಾನ್ವಾಸ್ ಹಾಕೋದಕ್ಕೂ ಕೂಡ ಸಿಗುತ್ತೆ. ಫೋಲ್ಡ್ ಮಾಡ್ಕೊತಾ ಇದ್ದೀನಿ, ಉಳಿದಿರೋ ಅಂಥ ಬಟ್ಟೆನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ಟೀಮ್ ಐರನ್, ನಾರ್ಮಲ್ ಐರನ್ನು ಆಗುತ್ತೆ, ಸ್ಟೀಮ್ ಐರನ್ನು ಆಗುತ್ತೆ. ನಾನು ಆಲ್ಮೋಸ್ಟು ಜಾಸ್ತಿ ನಾನು ನಾರ್ಮಲ್ಲೇ ಮಾಡ್ಕೊತೀನಿ. ಸ್ಟೀಮ್ ಯಾವಾಗಾದರೂ ಬೇಕು ಅನಿಸ್ದಾಗ ಮಾತ್ರ ಸ್ಟೀಮ್ ಮಾಡ್ಕೊತೀನಿ ನಾನು. ಆ ಬ್ಲೌಸ್ ಉದ್ದ ಎಷ್ಟಿದೆಯೋ ನೋಡ್ಕೊಳ್ಳಿ. ಕೆಲವೊಂದು ಸಲ ಬ್ಲೌಸಲ್ಲೂ ಕೂಡ ನೀವು ಇಟ್ಕೊಬೋದು. ಬ್ಲೌಸ್ ಉದ್ದನೂ ಅಷ್ಟೇ, ನೀವೇನು ಅವರು ಬ್ಲೌಸ್ ಉದ್ದ 1/2 ಇಂಚ್ ಜಾಸ್ತಿ ಹೇಳಿದ್ದಾರೆ ಇದಕ್ಕೆ. ಹಂಗಾಗಿ ನಾನು ಏನು ಕರೆಕ್ಟಾಗಿ ಇರುತ್ತೋ ಅದಕ್ಕೆ 1 ಇಂಚ್ ತೊಗೊತೀವಲ್ವ, ಹಂಗಾಗಿ 1.25 ಇಂಚ್ ತೊಗೊತೀನಿ. ಕರೆಕ್ಟಾಗಿ ಹಿಂಗೆ ಲೆಂತ್ ಎಷ್ಟಿದೆಯೋ ಅಷ್ಟನ್ನು ಇಟ್ಕೊಂಡು ನಾವು ಮಾರ್ಜಿನ್ಗೆ ಅಂತ 1 ಇಂಚ್ ಬಿಟ್ಕೊಬೇಕಾಗಿತ್ತು. ಅದ್ರ ಬದಲು ನಾನೇನು ಮಾಡ್ತೀನಿ, 1.25 ತೊಗೊತೀನಿ. 1/2 ಇಂಚ್ ಹೇಳಿರೋದ್ರಿಂದ 1.25ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇವ್ರಿಗೂ ಅಷ್ಟೇ ಡೋರಿ ಎಲ್ಲ ಬೇಡ ಅಂತ ಹೇಳಿದ್ದಾರೆ. ಡೋರಿ ಏನು ಇಡ್ತಾ ಇಲ್ಲ, ಹಂಗಾಗಿ ಡಿಸೈನ್ ಹೇಳಿದ್ದಾರೆ. ಡಿಸೈನ್ ಇಟ್ಟರೆ ಮಾತ್ರ ಇಡ್ತೀನಿ, ಇಲ್ಲ ಅಂದರೆ ಇಲ್ಲ. ಹಂಗಾಗಿ ನಾನು ಡೋರಿ ಇಲ್ದಂಗೆ ನಾನು ಅಳತೆಯನ್ನು ಇಲ್ಲಿ ಇಟ್ಕೊತೀನಿ. 2 ಇಂಚಿಗೆ ಇಟ್ಕೊತೀನಿ ಮತ್ತು 3.25 ಶೋಲ್ಡರ್ಗೋಸ್ಕರ. ಏನಿರುತ್ತೋ ಶೋಲ್ಡರ್ ಅದಕ್ಕೆ 2.25 ಇದೆ ಇಲ್ಲಿ. 2.25 3/4 ಇಂಚು ನಾವು ಎಕ್ಸ್ಟ್ರಾ ತೊಗೊಬೇಕು. ನಾನು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಯಾಕಂದರೆ ಅಕಸ್ಮಾತ್ ಡಿಸೈನ್ ಮಾಡಿದ್ರೆ ಇರಲಿನ ಕಾರಣಕ್ಕೆ ತೊಗೊಂಡಿದ್ದೀನಿ. ಇಡಲಿಲ್ಲ ಅಂದರೆ ತೋಳು ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಶೋಲ್ಡರನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊತೀನಿ, ಅವಾಗ ಕರೆಕ್ಟ್ ಅಳತೆ ಬರುತ್ತೆ. ಆರ್ಮೋಲ್ ಅಷ್ಟೇ ಯಾವ ರೀತಿ ನೋಡ್ಕೊಳ್ಳೋದು ಅಂದರೆ, ನಾವು ಚೆಸ್ಟ್ ಮೇಲೆ ಇಟ್ಬಿಡ್ತೀನಿ. ಆದರೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ನೀಟಾಗಿ ಹಿಂಗೆ ಇಟ್ಕೊಳ್ಳಿ, ಬ್ಯಾಕಲ್ಲೇ ಇಟ್ಕೊಳ್ಳಿ.
ಇಟ್ಕೊಂಡು ಶೋಲ್ಡರ್ ಸ್ಟಿಚ್ ಏನಿದೆ ಅಲ್ಲಿಗೆ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಎಷ್ಟು ಬರುತ್ತೋ ಅಷ್ಟು ನೋಡ್ಕೊಳ್ಳಿ. 6 ಕಾಲಿದೆ, 6 ಕಾಲೇ ತೊಗೊತೀನಿ ನಾನು. ಇದನ್ನು ಒಂದು ಬಾಕ್ಸ್ ಮಾಡ್ಕೊಳ್ಳಿ. ಚೆಸ್ಟು ಅಷ್ಟೇ ರಿಂಗ್ ಕಡೆನೇ ತೊಗೊಬೇಕು, ಹುಕ್ಸ್ ಕಡೆ ಎಲ್ಲ ತೊಗೊಬೇಡಿ. ಹತ್ತೂವರೆ 10:15 ಐತೆ. ನಾನು 11 ಕಾಲು ತೊಗೊಂಡು 10:15 ಅದರಲ್ಲಿ 1/2 ಇಂಚ್ ಬ್ಯಾಕಲ್ಲಿ ಕಡಿಮೆ ಮಾಡ್ತೀವಿ. 10 ಕಾಲ್ಗೆ ಹೋಗ್ತೀನಿ. 10:15 10 ಕಾಲು ಇಟ್ಕೊತಾ ಇದ್ದೀನಿ. ಬ್ಯಾಕಲ್ಲಿ ಮಾತ್ರ, ಫ್ರಂಟಲ್ಲಿ 1/2 ಇಂಚ್ ನಾವು ಎಕ್ಸ್ಟ್ರಾ ತೊಗೊತೀವಿ. ಇದು ಡಿಸೈನ್ ಮಾಡೋದ್ರಿಂದ ಕ್ಯಾನ್ವಾಸನ್ನು ಕೊಟ್ಕೊಳ್ಳೋಣ. ಇಲ್ಲಿ ಬಂದು 1/4 ಇಂಚ್ಗೆ ನೋಡಿ, ಇಲ್ಲಿ ಏನು ನಾನು ಮಾರ್ಕ್ ಹಾಕ್ತಿದ್ದೀನಿ ಇದು 1/4 ಇಂಚ್ ಲೆಕ್ಕ. ಇದು ಬಂದು 1 ಇಂಚು, 1/4, 1.5, 2 ಇಂಚು. ಹಾಗಾಗಿ 1/4 ನೋಡಿ, ಅದು ದೊಡ್ಡ ಗೆರೆ ಏನು ಬರ್ತಿದೆಯೋ ಅಲ್ಲಿಗೆ ಹಾಕ್ಕೊಂಡು ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಕಟ್ ಮಾಡ್ತೀನಿ. ಆರ್ಮೋಲು ಅಷ್ಟೇ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಶೇಪ್ ಚೆನ್ನಾಗಿ ಬರಲ್ಲ. ಇದಾಯಿತು. ನೆಕ್ಕಲ್ಲೊಂದು ನಾಚ್ ಹಾಕ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟ್ ಉಳಿದಿರೋಂಥ ಬಟ್ಟೆಯಲ್ಲಿ ಫ್ರಂಟ್ ಪಾರ್ಟನ್ನು ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ, ಈಗ ಫ್ರಂಟನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಕಟ್ ಮಾಡಬೇಕಾದ್ರೆ ಏನು ಈ ಬೆಲ್ಟ್ ಪಟ್ಟಿಯಿಂದ ಮೇಲ್ಗಡೆ ಈ ಸ್ಟಿಚ್ ಇರುತ್ತಲ್ಲ, ಈ ಡಾಟ್ ಹಿಡ್ದಿರ್ತೀವಲ್ಲ ಈ ಪಾರ್ಟು, ಇಲ್ಲಿನ ಸ್ಟಿಚ್ ಏನಿದೆಯೋ ಅಲ್ಲಿಗೆ ಹಿಂಗೆ ಇಟ್ಕೊಳ್ಳಿ ಫಸ್ಟು. ಮತ್ತು ಶೋಲ್ಡರ್ ಸ್ಟಿಚ್ ಏನಿರುತ್ತೋ ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಕೆಳಗಡೆಯಿಂದ ನಾನು ತೊಗೊತಾ ಇದ್ದೀನಿ. ಕೆಳಗಡೆಯಿಂದ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಈ ಸ್ಟಿಚ್ಚು ಇದು ಕರೆಕ್ಟಾಗಿದೆ ಅಂದರೆ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಅಲ್ಲಿಂದ 1 ಇಂಚು ಅಂದರೆ ನಾವು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ಬೇಕಾದ್ರೆ 1/2 ಇಂಚ್ ತೊಗೊಂಡಿರ್ತೀವಿ. ಮತ್ತು ಕೆಳಗಡೆ ಬೆಲ್ಟ್ ಪಟ್ಟಿ ಏನು ಫೋಲ್ಡಿಂಗ್ ಮಾಡ್ಕೊತೀವಿ ಅದಕ್ಕೂ ಮೇಲ್ಗಡೆ ಶೋಲ್ಡರ್ ಸ್ಟಿಚ್ಚಿಗೆ ಹೋಗುತ್ತೆ. ಹಾಗಾಗಿ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕು. ಇಲ್ಲಿಂದ 3 ಇಂಚ್ ಎಕ್ಸ್ಟ್ರಾ ಮತ್ತು 1/2 ಇಂಚು. ಅವ್ರು 1/2 ಇಂಚ್ ಬ್ಯಾಕಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಳೋದ್ರಿಂದ ಫ್ರಂಟಲ್ಲೂ ಕೂಡ ನಾವು 1/2 ಇಂಚು ಎಕ್ಸ್ಟ್ರಾ ತೊಗೊತೀವಿ. ನೋಡಿ, ಏನು ಬೇಕಾಗಿತ್ತು ನಮಗೆ ಬ್ಲೌಸ್ ಲೆಂತ್ ಅದು ಸಿಕ್ತು. ಈಗ ನೆಕ್ ಬಂದು 2.5 ಇಂಚು. ಶೋಲ್ಡರ್ ಏನು 3.5 ತೊಗೊಂಡಿದ್ದೀವಿ ಬ್ಯಾಕಲ್ಲಿ, ಸೇಮ್ ತೊಗೊತೀನಿ. ಇಲ್ಲಿ 6 ಕಾಲು ಏನು ತೊಗೊಂಡಿದ್ವಿ ಶೇಪ್ ಹಾಕೋದಕ್ಕೆ ಅದಷ್ಟೇ ತೊಗೊತಾ ಇದ್ದೀನಿ. ಚೆಸ್ಟ್ ಲೈನ್ 10.75, ಹಂಗಾಗಿ 1/2 ಇಂಚ್ ಸೇರಿಸ್ಕೊಂಡು 11 ಕಾಲ್ಗೆ ಹೋಗ್ತೀನಿ ನಾನು. ನೀವು ಎಷ್ಟೇ ಅಳತೆ ಬರಲಿ ಅದಕ್ಕೆ 1/2 ಇಂಚ್ ಸೇರಿಸ್ಕೊಳ್ಳಿ ಫ್ರಂಟಲ್ಲಿ. ಇಲ್ಲಿ 3/4 ಇಂಚ್ಗೆ ನಾವೇನು ನಾರ್ಮಲ್ಲಾಗಿ ಹಾಕ್ಕೊತೀರ ಶೇಪು ಅದನ್ನು ಹಾಕ್ಕೊಂಬಿಡಿ ಫಸ್ಟು. ಈ ಥರ ನಾರ್ಮಲ್ಲಾಗಿ ಏನು ಶೇಪ್ ಹಾಕ್ತೀವೋ ಅದನ್ನು ಹಾಕ್ಕೊಂಬಿಡಿ. ಹಾಕ್ಕೊಂಡ್ಬಿಟ್ಟು ಇಲ್ಲಿ ಬಂದು 7 ಇಂಚಸ್ ಇವ್ರು ಒಂದು ಸ್ವಲ್ಪ ಡೀಪ್ ಇಟ್ಕೊತಾರೆ, ಹಂಗಾಗಿ 7 ಇಂಚಸ್. ಫ್ರಂಟಲ್ಲಿ ಇವರು ಒಂದು ಸ್ವಲ್ಪ ಡೀಪ್ ಇಟ್ಕೊತಾರೆ ನೋಡಿ. 7 ಇಂಚಸ್ವರೆಗೂ ಡೀಪ್ ಇದೆ. 7 ಇಂಚಸ್ವರೆಗೂ ನಾನು ಡೀಪ್ ಅವ್ರದ್ದಿದೆ ಹಂಗೆ ತೊಗೊಂಡಿದ್ದೀನಿ ನಾನು. ಫ್ರಂಟಲ್ಲಿ ರೌಂಡ್ ಹೇಳಿದ್ದಾರೆ, ಒಂದು ಸ್ವಲ್ಪ ಬ್ರಾಡ್ ಹೇಳಿದ್ದಾರೆ, ಹಂಗಾಗಿ ಬ್ರಾಡ್ ಕೊಟ್ಕೊತೀನಿ. ಬ್ರಾಡ್ ಬೇಕು ಅಂದರೆ ಇಲ್ಲೊಂದು ಸ್ವಲ್ಪ ಬ್ರಾಡ್ ಕೊಟ್ಕೊಳ್ಳಿ. ಈ ಥರ ಕೊಟ್ಕೊಳ್ಳಿ. ಇದಾಯಿತು. ಇಲ್ಲಿ ಬೆಲ್ಟ್ ಪಟ್ಟಿ ಬಂದು ಇಲ್ಲಿ 4 ಇಂಚ್ ತೊಗೊತೀವಿ, ಸೆಂಟ್ರಲ್ 3 ಇಂಚ್ ತೊಗೊತೀವಿ. ಹಾಕ್ಕೊಳ್ಳಿ ಹಿಂಗೆ. ಇಲ್ಲಿ ಬಂದು ಸೆಂಟರ್ಗೆ ಕರೆಕ್ಟಾಗಿ ಇದು ಅಷ್ಟೇ 1/2 ಇಂಚ್ ಇಡೀರಿ. ಮತ್ತು ಇಲ್ಲಿಂದ 3 ಇಂಚಿಗೆ ನಾನು ಒಂದು ಮಾರ್ಕ್ ಹಾಕ್ಕೊತೀನಿ.
ಡಾಟ್ ನೀವು ಯಾವ ರೀತಿ ಹಿಡಿತೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು. 3 ಇಂಚ್ ಮಾಡಿದ್ದೀನಿ, 1.5 ಇಂಚಿಗೆ ತೊಗೊಂಡು ಈ ಥರ ಹೈಟ್ ಮಾಡ್ಕೊಂಡು ಇದಾಯಿತು. ನೆಕ್ಸ್ಟು ನಾನು ಇಲ್ಲಿ ಯಾವುದೇ ಡಾಟ್ ಹಿಡಿಯಲ್ಲ, ಅವ್ರು ಹಿಡಿದಿದ್ದಾರೆ ಹಿಡೀರಿ ಅಂದರೆ ಮಾತ್ರ ಹಿಡಿತೀನಿ. ಇದು ಅಷ್ಟೇ, ಇಲ್ಲಿ ಡಾಟ್ ಹಿಡ್ಕೊಳ್ಳಿ. ಇದು ಬಂದು 1 ಇಂಚ್ಗೆ ಹಾಕ್ಬಿಟ್ಟು ಸೆಂಟರ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಈ ಪಾಯಿಂಟ್ ಏನಿರುತ್ತೆ ಇದನ್ನು ತೊಗೊಂಡೋಗಿ ಇಲ್ಲಿ ಈ ಕಡೆ 1/2 ಇಂಚ್ಗೆ ಮತ್ತು ಈ ಕಡೆ 1/2 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇದು 1/4 ಇಂಚು ನೀವು ಡಾಟ್ ಹಿಡಿಲೇಬೇಕು ಕಂಪಲ್ಸರಿ. ಇದನ್ನು ಒಂದು 1/4 ಇಂಚ್ ಹೈಟ್ ಮಾಡಿಬಿಟ್ಟು ನೀವು ಈ ರೀತಿ ಇನ್ನೊಂದು ಮಾರ್ಕಿಂಗನ್ನು ಕೊಡಿ. ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಏನು ನಾವು ಮಾರ್ಕಿಂಗ್ ಹಾಕಿರ್ತೀವಿ ಅದು ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಲ್ಲ ಅಂದರೆ ಅಕಸ್ಮಾತ್ ಒಂದು ಪಾಯಿಂಟ್ ಏನಾದರೂ ಆ ಕಡೆ ಈ ಕಡೆ ಆಗ್ತಾಯಿದೆ ಅಂದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾವು ಸ್ಟಿಚ್ ಹಾಕಿದಾಗ ಕರೆಕ್ಟ್ ಬರಲ್ಲ. ನೋಡಿ ಇದು ಕರೆಕ್ಟಾಗಿ ಬರ್ತಾಯಿದೆ. ನಾಚು ಹಾಕ್ಕೊತೀನಿ ನಾನಿಲ್ಲಿ ಎಲ್ಲಿಗೆ ಕರೆಕ್ಟಾಗಿ ಹಿಡಿಬೇಕು ಅಂತ ಇಟ್ಕೊತಾ ಇದ್ದೀನಿ. ಈಗ ಅಷ್ಟು ಡಾಟ್ ಹಿಡಿದ್ರೆ ನಮ್ಮದು ಆರ್ಮೋಲ್ ನೋಡಿ ರೆಡಿ ಆಯಿತು. ಇದು ಬೆಡ್ ಪಟ್ಟಿ ನಮಗೆ 2 ಲೇಯರ್ ಬೇಕಾಗಿರುತ್ತಲ್ವ, ಹಂಗಾಗಿ ಇನ್ನೊಂದು ಲೇಯರನ್ನು ಇಲ್ಲಿ ಕಟ್ ಮಾಡ್ಕೊತೀನಿ. ಸೇಮ್ ಈಗ ಈ ಪೀಸನ್ನು ಇಟ್ಕೊಂಡು ಮೇನ್ ಬಟ್ಟೆ ಕಟ್ ಮಾಡಿಕೊಂಡ್ರೆ ಆಯಿತು. ಮತ್ತು ಪಫ್ ಸ್ಲೀವ್ಸ್ಗೋಸ್ಕರ ನಾನು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡೋದನ್ನು ತೋರಿಸ್ತೀನಿ. ಈಗ ಮೇನ್ ಬಟ್ಟೆ ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಕಟ್ ಮಾಡ್ಕೊಂಬಿಡೋಣ. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಬಂದು ಆಮೇಲೆ ಮತ್ತೆ ವಾಪಸ್ ನಾನು ಕರ್ಕೊಂಬರಕ್ಕೆ ಹೆಂಗೆ ಬರ್ತೀರಾ? ಇಲ್ಲಿ ಇರ್ತೀರ ಆಗುತ್ತೆ. ಎಷ್ಟು ಸರಿ ಓಡಾಡ್ತೀರಾ ಅಂತ ಕೇಳೋದು. ಸರಿ ಈ ಕಡೆ ಪಫ್ ಸ್ಲೀವ್ಸ್ಗೆ ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ. ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಮೇಲ್ಗಡೆ ಏನು ಪಫ್ ಬರುತ್ತೆ ಅದಕ್ಕೋಸ್ಕರ ಇಷ್ಟೇ ಬೇಕಾಗಿರೋದು. ಇಷ್ಟನ್ನು ನಾನು ಫ್ರಂಟ್ ಪಾರ್ಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಮಾಡಿದ್ದು ಬೆಳಗ್ಗೆ ಮೇಲೆ ಸರಿ. ಅದಕ್ಕೆ ಅದು ಕೂಡ ಇಲ್ಲಿ ಫೋನ್ ಮಾಡ್ಕೊತಿದ್ದೀನಿ. 5 ಇಂಚಷ್ಟು ನಾನು ಮೇಲ್ಗಡೆ ತಗೊಂಡಿದ್ದೀನಿ.
ಹಾಂ ಇದೇನಪ್ಪ ಅಮ್ಮ ಏನೋ ಹುಡುಕಿ ಕಳಿಸ್ತಾ ಇದು ತೋಳಿಗೆ ಆಯಿತು. ಮೇಲ್ಗಡೆ ನಾವು ಪಟ್ಟಿ ಕೊಡೋದಕ್ಕೆ ವರ್ಷದೊಳಗೆ ಕೊಡಬೇಕಲ್ಲ ಅದು ಬುಕ್ಕು ಇದೆಲ್ಲ ಬಂದಿರೋದು, ಅದಕ್ಕೆ ಒಟ್ಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ದೂರಕ್ಕೆ ದೂರ ಕರ್ಕೊಂಡು ಹೋಗ್ಬಿಡ್ತಾಯಿದ್ದೆ, ಹಾಗೆ ಇದಕ್ಕೆ ಹೋಗ್ತಾರಂತೆ ಶೃಂಗೇರಿ. ಅದು ಹೇಳಬೇಕಂತ ನಾನು ಮತ್ತೆ ಹೋಗ್ತೀನಿ ಹೇಳಬೇಕಂತ ಡಿಸೈಡ್ ಮಾಡಿದ್ದಾರೆ, ನಾನು ಹೋಗ್ತೀನಿ. ಏನದ ನಾಗ ಎಲ್ಲಿ ಇರ್ತಿದ್ಬಿಟ್ಟೆ ನಾನು ಎಲ್ಲಿ ಬರಬೇಕು ಅಲ್ಲಿ ಬಂದಿದ್ದೆ ನಾನು. ಇದನ್ನೇ ಯಾಕೆ ಬರ್ತಾರೆ ಪಾಪ, ಟ್ಯೂಷನ್ ಎಲ್ಲ ಇರುತ್ತಲ್ಲಮ್ಮ. ಇದು ಪಟ್ಟಿಗೆ ಮೇಲ್ಗಡೆ ಪಟ್ಟಿಗೆ ಮಾಡ್ಕೊಂಡಿದ್ದೀನಿ ನಾನು. ಇಷ್ಟಾಗಲ ಪಟ್ಟಿ ಅವ್ರು ಕೊಟ್ಟಿದ್ದಾರೆ, ನಾನು ಕೂಡ ಇಲ್ಲಿ ಕೊಡ್ತೀನಿ ನೋಡಿ. ಜಾಸ್ತಿನೇ ಕೊಟ್ಟಿದ್ದಾರೆ, ನಾನು ಸ್ವಲ್ಪ ಕಡಿಮೆನೇ ಕೊಡ್ತೀನಿ. ಮೇಲ್ಗಡೆದು ಈ ಪಾರ್ಟ್ ಜಾಸ್ತಿ ಕೊಡ್ತಾ ಇದ್ದೀನಿ, ಇದನ್ನು ಕಡಿಮೆ ಕೊಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ. ಈಗೆಲ್ಲ ನೀಟಾಗಿ ಇನ್ನು ಬೆಡ್ ಪಟ್ಟಿ ಸಹ ಕಟ್ ಮಾಡ್ಕೊಬೇಕು ನಾನು. ಬೆಡ್ ಪಟ್ಟಿ ಕಟ್ ಮಾಡೋದಕ್ಕೆ ಬಟ್ಟೆ ಇದೆ, ಇಲ್ಲಿದೆ, ಕಟ್ ಮಾಡ್ಕೊತೀನಿ ನಾನು. ಎಲ್ಲಿದೆ ಅದು ಸಗಣಿ ದೂರ ಆಗಲ್ಲ. ಓಕೆ ಸರಿ ಸರಿ ಕಾಂಟ್ಯಾಕ್ಟ್ ಮಾಡಿದ್ರು. ಇಲ್ಲ ಅಂದರೆ ಡೈರೆಕ್ಟ್ ನಾವು ಹೋಗಿ ಬಂದ್ಬಿಟ್ರೆ ಒಳ್ಳೆಯದಿಲ್ಲ. ಆ ಜಾಗ ಎಲ್ಲ ನೋಡ್ದಂಗೆ ಆಗುತ್ತೆ. ಆಮೇಲೆ ಹೆಂಗಿರುತ್ತೆ ಎನ್ವೈರ್ಮೆಂಟ್ ಅದೆಲ್ಲ ನೋಡ್ಕೊಳ್ಬೋದು. ಹಾಂ ನೋಡಿ ಎಲ್ಲ ಕಟಿಂಗ್ ಆಯಿತು. ಈಗ ಇದನ್ನು ಸ್ಟಿಚಿಂಗ್ ಮಾಡೋದು. ತೋಳು ನಾನು ಬೇಕು ಅಂದರೆ ತೋಳು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.